ತರ ಆಗುತ್ತೆ ಅಂತ ಹೇಳ್ಬಿಟ್ಟು ಯಾರನ್ನು ಎಕ್ಸ್ಪೆಕ್ಟ್ ಮಾಡೇ ಇರಲಿಲ್ಲ. ನಿಜವಾಗ್ಲೂ ಒನ್ ಆಫ್ ದ ಬಿಗ್ಗೆಸ್ಟ್ ಶಾಕಿಂಗ್ ನ್ಯೂಸ್ ಇವಾಗ ಬಂದಿದೆ. ಬೆಳ್ಳಿಯ ದರ 4 ಲಕ್ಷ ದಾಟಾಯ್ತು. ರೀಸೆಂಟ್ ಆಗಿ ನಾನು ವಿಡಿಯೋಗಳನ್ನ ಮಾಡ್ಬೇಕಾದ್ರೆ ಹೇಳ್ತಾ ಇದ್ದೆ ಶೀಘ್ರದಲ್ಲೇ 4 ಲಕ್ಷ ಆಗುತ್ತೆ ಅಂತ ಹೇಳ್ಬಿಟ್ಟು, ಇವತ್ತು 4 ಲಕ್ಷ ಮೀರಿ ಮುಂದಕ್ಕೂ ಹೋಗಾಗಿದೆ. ಒನ್ ಆಫ್ ದ ಬಿಗ್ಗೆಸ್ಟ್ ಸಿಲ್ವರಿನ ಪ್ರೈಸ್ ಏರಿಕೆ ಆಗಿರುವಂತದ್ದು ಇಡೀ ಇಂಡಿಯಾದಲ್ಲಿ ಮೊದಲನೇ ಬಾರಿಗೆ. ಯಾವತ್ತು ಈ ರೀತಿ ಬೆಲೆ ಏರಿಕೆ ಅದು ಬೆಳ್ಳಿಯಲ್ಲಿ ಆಗೇ ಇರಲಿಲ್ಲ. ಹಿಸ್ಟ್ರಿಯಲ್ಲೇ ಫಸ್ಟ್ ಟೈಮು ಬೆಳ್ಳಿಯ ದರ 4 ಲಕ್ಷ ದಾಟಿರುವಂತದ್ದು ಇಡೀ ಭಾರತದಲ್ಲಿ. ಬರೀ ಬೆಂಗಳೂರು ಕರ್ನಾಟಕ ಅಂತಲ್ಲ, ಇಡೀ ಭಾರತದಲ್ಲೇನೆ 4 ಲಕ್ಷ ಮೇಲೆ ದಾಟಿದೆ. ಯಾವ್ದು 4 ಲಕ್ಷದ ಒಳಗಡೆ ಅಂತೂ ಇಲ್ಲ. ಇವಾಗ ಎಲ್ಲಾನು 4 ಲಕ್ಷದ ಮೇಲೆ ಹೋಯ್ತು ಬೆಳ್ಳಿಯ ದರ. ಸೊ ಇವತ್ತು ಮಾರುಕಟ್ಟೆಯ ಬೆಲೆ 410 ರೂಪಾಯಿ ಇದೆ. 1 ಗ್ರಾಮಿನ ಬೆಳ್ಳಿ 1 ಗ್ರಾಮ್ಗೆ 410 ರೂಪಾಯಿ ಇದೆ. 1 ಕೆಜಿ ಬೆಳ್ಳಿಗೆ 4,10,000 ರೂಪಾಯಿ ಬೆಳ್ಳಿಯ ದರ. ನೀವು ಅದು ಪ್ಯೂರ್ ಮಾರ್ಕೆಟ್ ವ್ಯಾಲ್ಯೂ ಮಾತ್ರ ನೀವು ಕೊಡಬೇಕು. GST ಮೇಕಿಂಗ್ ವೇಸ್ಟೇಜ್ ಅಂದ್ರೆ ಇನ್ನೂ ಜಾಸ್ತಿ ಬೀಳುತ್ತೆ ನಿಮಗೆ. ಇಂಡಿಯಾದಲ್ಲಿ ಒನ್ ಆಫ್ ದ ಏನೋ ಒಂದು ಶಾಕಿಂಗ್ ನ್ಯೂಸ್ ಅಂತ ಹೇಳ್ಬೋದು, ಅಥವಾ ಬೆಲೆ ಏರಿಕೆ ಅಂತ ಹೇಳ್ಬೋದು, ಏನಾದ್ರೂ ಹೇಳಿ. ಒಟ್ನಲ್ಲಿ ಬೆಳ್ಳಿಯ ದರ ಮಾತ್ರ ಸಖತ್ತಾಗಿ ಟ್ವಿಸ್ಟ್ ನ ತಗೊಂಡಿದೆ. ನೀವು ಇವಾಗ ವಿಡಿಯೋ ನೋಡ್ಬೇಕಾದ್ರೆ ಏನಪ್ಪಾ ನೋಡ್ತಾ 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 ಹಿಂಗಾಗೋಯ್ತಂತಲ್ಲ, ಒಂದೇ ದಿನ 3,000 ರೂಪಾಯಿ ಏರಿಕೆ ಆಗಿರೋದು. ಇವತ್ತು 30 ರೂಪಾಯಿ ಏರಿಕೆ ಆಗಿದೆ. 30 ರೂಪಾಯಿ ಅಂದ್ರೆ 10 ಗ್ರಾಮಿನ ಚಿನ್ನಕ್ಕೆ 30,000 ರೂಪಾಯಿ ಏರಿಕೆ ಆಗಿದೆ. 30 ರೂಪಾಯಿ ಒಂದೇ ದಿನಕ್ಕೆ. ನಾವೇನೋ ದಿನಕ್ಕೆ 5 ರೂಪಾಯಿ 15 ರೂಪಾಯಿ ಅಂತ ಮ್ಯಾಕ್ಸಿಮಮ್ ನೋಡ್ತಾ ಇದ್ವಿ. 30 ರೂಪೀಸ್ ಏರಿಕೆ ಆಗಿದೆ ಬೆಳ್ಳಿಯ ದರ. ಸೊ ಬಹಳ ದೊಡ್ಡ ದೊಡ್ಡ ತಿರುವುನ ತಗೊಂಡಿದೆ. ಅಂಡ್ ಯಾರೋ ಕಮೆಂಟ್ ಹಾಕ್ತಿದ್ರು, ಒಂದು ಮೂಗ್ಬಿಟ್ಟು ತಗೊಳ್ಳೋದಕ್ಕೂ ನಮ್ಗೆ ಈಗ ಕಷ್ಟ ಆಗ್ತಿದೆ ಚಿನ್ನದು ಅಂತ ಹೇಳ್ಬಿಟ್ಟು. ಅಫ್ಕೋರ್ಸ್ ಚಿನ್ನದ ಬೆಲೆ ಮತ್ತಷ್ಟು ಜಾಸ್ತಿ ಆಗತ್ತೆ. ಈಗ ಹೇಳ್ತಿದ್ದೀನಲ್ಲ, 1 ಗ್ರಾಮ್ ಮಾಡಿಸ್ಕೋಬೇಕು ಅಂತ ಅಂದ್ರೂ 1 ತಿಂಗಳು ಸಂಬಳ ಇಡಬೇಕಾಗತ್ತೆ ನಮ್ಮ ಜನ ಇವಾಗ. ಅದು ಸ್ಪೆಷಲಿ ಮಿಡಲ್ ಕ್ಲಾಸ್ ಜನ 1 ತಿಂಗಳು ಸಂಬಳ ಇಟ್ರೆ 1 ಗ್ರಾಮ್ ಚಿನ್ನ ಬರುತ್ತೆ. ಇವಾಗ ಆ ಪರಿಸ್ಥಿತಿಗೆ ಹೋಗ್ತಾ ಇದೆ. ಇನ್ನ ಬೆಳ್ಳಿ ಕತೆ ಆಯ್ತು, ಇನ್ನು ಚಿನ್ನದ ಕತೆನೂ ನೋಡ್ಬೇಕಲ್ಲ ನಾವು. ಚಿನ್ನನೂ ಇವತ್ತು ವಿಪರೀತವಾಗಿ ಏರಿಕೆ ಆಗಿದೆ. ಇಳಿಕೆ ಆಗೋ ಸಾಧ್ಯತೆಗಳು ಯಾವುದೂ ಇಲ್ಲ. ಮಾರುಕಟ್ಟೆಯಲ್ಲಿ ಸಿಕ್ಕಾಪಟ್ಟೆ ಆನ್ ಅಂಡ್ ಆಫ್ ಆಗ್ತಾನೆ ಇದೆ. 22 ಕ್ಯಾರೆಟ್ ಚಿನ್ನ ಇವತ್ತು ನಿಮಗೆ ಆಲ್ಮೋಸ್ಟ್ 15,254 ರೂಪಾಯಿ ಬಂದು ಕುತ್ಕೊಂಡಿದೆ. ನಿನ್ನೆ 14,955 ರೂಪಾಯಿ ಇಲ್ಲಿತ್ತು, ಬಾರ್ಡ್ರಲ್ಲಿ ಇತ್ತು. ಬಟ್ ಇವತ್ತು ನಿಮ್ಗೆ 22 ಕ್ಯಾರೆಟ್ ಚಿನ್ನನೇ 15,500 ರೂಪಾಯಿ ಆಗೋಯ್ತು ಗ್ರಾಮು. ಸರಿನಾ? 15,250 ರೂಪಾಯಿ. ಓಕೆನಾ? 15,250 ರೂಪಾಯಿ ಅಂತ ಇಟ್ಕೊಳ್ಳೋಣ. ಬಟ್ ಅದೇ ಹೇಳ್ತಿದ್ದೀನಲ್ಲ, 1 ತಿಂಗಳು ಸಂಬಳ 1 ಗ್ರಾಮ್ ಚಿನ್ನಕ್ಕೆ ಇವಾಗ ನೀವು ಇಡಬೇಕು. ಆ ಪರಿಸ್ಥಿತಿಗೆ ಬಂತು. 10 ಗ್ರಾಮಿನ ಚಿನ್ನಕ್ಕೆ 1,52,540 ರೂಪಾಯಿ ಆಗುತ್ತೆ. ನೆನೆ 1,49,550 ರೂಪಾಯಿ. ನೆನ್ನೆಗೂ ಇವತ್ತಿಗೂ 299 ರೂಪಾಯಿ ಬೆಲೆ ಏರಿಕೆ ಆಗಿದೆ. 299 ರುಪೀಸ್. ಒಳ್ಳೆ ಏನೋ ಡಿಸ್ಕೌಂಟ್ ಕೊಡ್ತಾರಲ್ಲ, 299 ರುಪೀಸ್ ಅಂತ ಆ ತರ ಆಗೋಗೈತೆ. 2,990 ರೂಪಾಯಿ 10 ಗ್ರಾಮಿನ ಚಿನ್ನಕ್ಕೆ 22 ಕ್ಯಾರೆಟ್ ಚಿನ್ನದಲ್ಲಿ ಬೆಲೆ ಏರಿಕೆ ಆಗಿದೆ. ಹಾಗಾಗಿ ಇಷ್ಟೊಂದಾಗಿರೋದು. ನಾವು ಮೊನ್ನೆ 24 ಕ್ಯಾರೆಟ್ ಚಿನ್ನ ನೋಡ್ತಾ ಇದ್ವಿ. 15,000 ಆಗುತ್ತೆ 15,000 ಆಗುತ್ತೆ ಅಂತ ಹೇಳಿ. ಬಟ್ 15,000 ಅಲ್ಲ, ಅದು 16,000ಕ್ಕೆ ಹೋಗಿ ಇದಾಗ್ಲೇ 15,000ಕ್ಕೂ ಬಂದಾಯ್ತು. ಸೊ ಬಹಳ ದೊಡ್ಡ ಹೊಡೆತ ಚಿನ್ನ ತಗೊಳಕ್ಕೆ. 24 ಕ್ಯಾರೆಟ್ ಚಿನ್ನನು ಇವತ್ತು 16,017 ರೂಪಾಯಿ ಆಗಿದೆ. 16,017 ರೂಪಾಯಿ. ನೆನೆ 15,703 ರೂಪಾಯಿ ಇತ್ತು. 10 ಗ್ರಾಮಿನ ಚಿನ್ನಕ್ಕೆ 1,60,170 ಆಗುತ್ತೆ. ನೆನೆ 1,57,030 ರೂಪಾಯಿ. ನೆನೆಗೂ ಇವತ್ತಿಗೂ 314 ರೂಪಾಯಿ ಬೆಲೆ ಏರಿಕೆ. 3,140 ರೂಪಾಯಿ 10 ಗ್ರಾಮಿನ ಚಿನ್ನಕ್ಕೆ ಬೆಲೆ ಏರಿಕೆ ಆಗಿದೆ. ಬಹಳ ದೊಡ್ಡ ಬೆಳವಣಿಗೆ, ಬಹಳ ದೊಡ್ಡ ಬೆಳವಣಿಗೆ. ನಾವು ಅನ್ಕೋತಾ ಇದೀವಿ ಇಷ್ಟೇ ಅಲ್ವಾ ಅಂತ ಹೇಳ್ಬಿಟ್ಟು. ನಿಮಗೆ ಇನ್ನ ಹೇಳ್ತೀನಿ ನಾನು, 18 ಕ್ಯಾರೆಟ್ ಚಿನ್ನನು ತುಂಬಾ ಬೆಲೆ ಜಾಸ್ತಿ ಆಗಿದೆ. ನಾವು 22, 24 ಅಂತ ನೋಡ್ತಿದ್ವಿ. ಈಗ 18 ಕ್ಯಾರೆಟ್ ಚಿನ್ನ ಇಟ್ಟಿದ್ದವ್ರಿಗೂ ಈಗ ನಿಮಗೆ ಆಕ್ಚುಲಿ ಮಾರ್ಕೆಟ್ ವ್ಯಾಲ್ಯೂ ಚೆನ್ನಾಗಿದೆ. 18 ಕ್ಯಾರೆಟ್ ಚಿನ್ನ ನೋಡೋದಾದ್ರೆ ಇವತ್ತು ನಿಮಗೆ ಮಾರ್ಕೆಟಲ್ಲಿ ತಗೊಳ್ಳೋರು ಮಾರೋರು ಲಾಭ ಇದೆ. ನಿಮಗೆ ಇವತ್ತು ಎಷ್ಟಾಗಿದೆ ಅಂತ ಅಂದ್ರೆ 18 ಕ್ಯಾರೆಟ್ ಚಿನ್ನ ಬಂದ್ಬಿಟ್ಟು 1 ಗ್ರಾಮ್ಗೆ ಇವತ್ತು 13,414 ರೂಪಾಯಿ ಆಗಿದೆ. 13,414 ರೂಪಾಯಿ. ತುಂಬಾ ಬಹಳ ದೊಡ್ಡ ಮಟ್ಟದಲ್ಲಿ ವ್ಯಾಲ್ಯೂ ಬರ್ತಾ ಇದೆ. ನಿನ್ನೆ 12,531 ರೂಪಾಯಿ ಇತ್ತು. 10 ಗ್ರಾಮಿನ ಚಿನ್ನಕ್ಕೆ 1,34,140 ರೂಪಾಯಿ ಆಗುತ್ತೆ. ನಿನ್ನೆ 1,25,310 ರೂಪಾಯಿ. ನೆನ್ನೆಗೂ ಇವತ್ತಿಗೂ 883 ರೂಪಾಯಿ ಬೆಲೆ ಜಾಸ್ತಿ ಆಗಿದೆ. 8,830 ರೂಪಾಯಿ 10 ಗ್ರಾಮಿನ 18 ಕ್ಯಾರೆಟ್ ಚಿನ್ನಕ್ಕೆ ಬೆಲೆ ಏರಿಕೆ ಆಗಿದೆ. ಸೊ ಲೆಕ್ಕ ಹಾಕೊಳ್ಳಿ ಹೆಂಗಿದ್ದಿದಂತ ಬೆಲೆ ಯಾವ ಮಟ್ಟಿಗೆ ಗ್ರಾಫ್ ಹೋಗಿದೆ ಅಂತ. ತುಂಬಾ ಪೀಕಲ್ಲಿ ಹೋಗಿದೆ, ತುಂಬಾ ಪೀಕಲ್ಲಿ ಹೋಗಿದೆ ಚಿನ್ನದ ಬೆಲೆ. ಕಮ್ಮಿ ಆಗಲ್ಲ, ಖಂಡಿತವಾಗ್ಲೂ ಕಮ್ಮಿ ಆಗಲ್ಲ. ಬೆಳ್ಳಿಯ ದರ ಅಂತೂ ನಾನ್ ಸ್ಟಾಪ್ ಎಕ್ಸ್ಪ್ರೆಸ್ ಹೋಗ್ತಾ ಇದೆ. ಒಳ್ಳೆ ಬುಲೆಟ್ ಟ್ರೈನ್ ಹೋದಂಗೆ ಹೋಗ್ತಾ ಇದೆ, ನಿಂತ್ಕೊಳ್ಳಲ್ಲ. ಇನ್ನು ಪ್ರೈಸ್ ಎಲ್ಲೂ ಕಮ್ಮಿ ಆಗಲ್ಲ.
ಈ ವರ್ಷದ ಕೊನೆ ಒಳಗಡೆ 7 ಲಕ್ಷ ಆಗುತ್ತೆ ಬೆಳ್ಳಿ, ಮತ್ತೆ ಚಿನ್ನ ಈ ವರ್ಷದ ಕೊನೆ ಒಳಗಡೆ 2 ಲಕ್ಷ ಆಗುತ್ತೆ. ಅಂದ್ರೆ 1 ಗ್ರಾಮಿನ ಚಿನ್ನಕ್ಕೆ 20,000 ರೂಪಾಯಿ ಬರುವಂತ ಚಾನ್ಸಸ್ ಇದೆ. 1 ಗ್ರಾಮ್ಗೆ 20,000 ರೂಪಾಯಿ. ಈ ವರ್ಷದ ಎಂಡೊಳಗಡೆ ಬೆಳ್ಳಿನೂ ಜಾಸ್ತಿ ಆಗುತ್ತೆ, ಚಿನ್ನನೂ ಜಾಸ್ತಿ ಆಗುತ್ತೆ. ಸೊ ಮುಂದಿನ ವರ್ಷ 2027 ನಮಗೆ ಆಲ್ಮೋಸ್ಟ್ 20-21 ಸಾವಿರ ತನಕನೂ ಒಂದೇ 1 ಗ್ರಾಮ್ ಚಿನ್ನ ಆಗುವಂತ ಚಾನ್ಸಸ್ಸು ಇದೆ. ಇಂಡಿಯನ್ ಮಾರ್ಕೆಟ್ ಅಲ್ಲಿ ಯಾಕೆ ಇಷ್ಟೊಂದು ಬೆಲೆ ಏರಿಕೆ ಆಗ್ತಿದೆ ಅಂದ್ರೆ, ಇಡೀ ಜಗತ್ತಲ್ಲಿ, ಇಡೀ ಪ್ರಪಂಚದಲ್ಲಿ ನಾವು ಅನ್ಕೋತೀವಿ ದುಬೈಯಲ್ಲಿ ಎಲ್ಲ ರಿಚ್ ಇರೋದು, ಶೇಕ್ಗಳು ಇಟ್ಟಿರ್ತಾರೆ ಮತ್ತೆ ಚಿನ್ನ ಎಲ್ಲ ಸಿಗುತ್ತೆ ಅಂತ ಹೇಳಿ. ಚಿನ್ನ ಸಿಗುತ್ತೆ ಕರೆಕ್ಟು, ಆದ್ರೆ ಚಿನ್ನನ ಜಾಸ್ತಿ ಮಾಡಿ ಅದನ್ನ ಸೇಫ್ ಆಗಿ ಇಡ್ತಾ ಇರುವಂತ ದೇಶ ಯಾವುದು ಅಂತ ಅಂದ್ರೆ ಇಂಡಿಯಾ. ಹೈಯೆಸ್ಟ್ ಗೋಲ್ಡ್ ಇರುವಂತ ದೇಶ ಯಾವುದು ಪ್ರಪಂಚದಲ್ಲಿ ಅಂತ ಅಂದ್ರೆ ಅದು ಇಂಡಿಯಾ. ಬಿಕಾಸ್ ಮೊದ್ಲಿಂದನೂ ನಮ್ಮಲ್ಲಿ ಅದು ಬಂದ್ಬಿಟ್ಟಿದೆ, ಚಿನ್ನ ಇಟ್ಕೋಬೇಕು, ಚಿನ್ನ ಮಾಡಿಸ್ಕೋಬೇಕು, ಚಿನ್ನ ಇಟ್ಕೋಬೇಕು ಅಂತ ಇವತ್ತಲ್ಲ ನಾಳೆ ಕಾಪಾಡುತ್ತೆ ಅನ್ನೋ ಒಂದು ತಲೆಯಲ್ಲಿ ಹಾಕ್ಬಿಟ್ಟಿದ್ದಾರೆ ದೊಡ್ಡವರು. ಹಾಗಾಗಿ ಏನಾಗುತ್ತೆ, ಚಿನ್ನದ ಮೇಲೆ ಇನ್ವೆಸ್ಟ್ ಮಾಡಿ 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 ಮತ್ತೆ ಇವಾಗ ಏನೋ ಒಂದು ಚೈನ್ ಹಾಕೊಳಗಿಲ್ಲ, ಏನಮ್ಮ ಬರಿ ಕತ್ತಲ್ಲಿ ಇದೆಯಾ ಅಂತ ಹೇಳಿ ಕಮೆಂಟ್ ಹಾಕೋರು ಇರ್ತಾರೆ. ಅದಕ್ಕಾದ್ರೂ ಚಿನ್ನನ ಮಾಡಿಸ್ಕೊಂಡಿರ್ತಾರೆ ನಮ್ ಜನ. ಅಂದ್ರೆ ನಮ್ ಇಂಡಿಯನ್ ಕಲ್ಚರ್ ಆ ತರ ಇದೆ, ಮತ್ತೆ ನಾವು ಬೆಳೆದಿರುವಂತ ವಾತಾವರಣಗಳು ಹಂಗಿರುತ್ತೆ. ಅವಾಗ ಏನ್ ಮಾಡ್ತೀವಿ, ಚಿಕ್ಕ ವಯಸ್ಸಿಂದ ಚಿನ್ನದ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ಕೊಬರ್ತೀವಿ. ಒಂದು ಚಿಕ್ಕ ಓಲೆ ಹಾಕೋಬೇಕು ಅಂದ್ರು, ಮೂಗ್ಬಿಟ್ಟು ಹಾಕೋಬೇಕು ಅಂತಂದ್ರು ಚಿನ್ನದ ಹಾಕೊಂತೀವಿ. ಯಾಕೆ ಅಂತಂದ್ರೆ ಆ ತರ ಇದೆ, ಆ ತರ ಬೆಳೆದು ಬಂದಿರ್ತೀವಿ ಎಲ್ಲರೂ. ಅದೇ ರೀತಿ ಈ ತರ ಮಾಡಿ 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 ಹೈಯೆಸ್ಟ್ ಚಿನ್ನ ಇರುವಂತ ದೇಶ ಯಾವುದು ಅಂತ ಅಂದ್ರೆ ಅದು ಭಾರತ ಅಂತ ಕೂಡ ಸರ್ವೆಯಲ್ಲಿ ಬಂದಿದೆ. ಅಲ್ಲಿ ಮಾರ್ತಾರೆ, ಆದ್ರೆ ನಾವು ದಿನನಿತ್ಯ ಬಳಕೆ ಮಾಡುವಂತವ್ರು ಚಿನ್ನನ ಹೈಯೆಸ್ಟ್ ಇಂಡಿಯನ್ಸ್ಗಳು, ಅದ್ರಲ್ಲೂ ಸ್ಪೆಷಲಿ ಸೌತ್ ಇಂಡಿಯನ್ಸ್. ಬಿಕಾಸ್ ನಮ್ಮಲ್ಲಿ ಕೇರಳ ಆಗಿರ್ಬೋದು, ನಿಮ್ಗೆ ಗೊತ್ತು ಕೇರಳಿಯನ್ಸ್ ಮದುವೆ ಆದ್ರೆ ಯಾವ ಲೆವೆಲ್ಗೆ ಒಡವೆ ಹಾಕ್ತಾರೆ ಅಂತ ಹೇಳಿ. ಮತ್ತೆ ನಮ್ಮ ಕರ್ನಾಟಕದಲ್ಲೂ ಏನ್ ಕಮ್ಮಿ ಇಲ್ಲ, ನಮ್ಮಲ್ಲೂ ಜಾಸ್ತಿ ಒಡವೆ ಹಾಕ್ತಾರೆ. ಸೊ ತಮಿಳಿಯನ್ಸ್ ಅಂತೂ ಇನ್ನೂ ಕೇಳ್ಬಿಡಿ, ಅವ್ರು ಇನ್ನೂ ಜಾಸ್ತಿ ಒಡವೆ ಹಾಕ್ತಾರೆ. ಸೊ ಕಂಪ್ಯಾರಿಟಿವ್ಲಿ ನಾರ್ತ್ ಇಂಡಿಯಾ ಕಂಪೇರ್ ಮಾಡಿದ್ರೆ ಸೌತ್ ಅಲ್ಲಿ ಬಹಳಷ್ಟು ಚಿನ್ನದ ಮೇಲೆ ಇನ್ವೆಸ್ಟ್ಮೆಂಟ್ಗಳನ್ನ ಮಾಡಿರ್ತಾರೆ, ಮತ್ತೆ ಬೆಳ್ಳಿಗಳ ಮೇಲೆ ಇನ್ವೆಸ್ಟ್ಮೆಂಟ್ನ ಮಾಡಿರ್ತಾರೆ. ಸೊ ಇದೆಲ್ಲ ಪರಿಣಾಮ ಇವತ್ತು ನಮ್ಮನ್ನ ನಾವು ಮಾಡ್ಕೊಂಡಿರೋದೇ ಇವಾಗ ನಮಗೆ ವಾಪಸ್ ಬಂದಿದೆ ಅಂತ ಹೇಳ್ಬೋದು. ಟೆಕ್ನಾಲಜಿ, AI, ಇವಾಗ ನಡೀತಾ ಇರುವಂಥ ಇಂಪೋರ್ಟ್ ಎಕ್ಸ್ಪೋರ್ಟು, ಮತ್ತು ಡಾಲರ್ ವ್ಯಾಲ್ಯೂಗಳು ಏರುಪೇರು ಆಗ್ತಾ ಇರುವಂಥದ್ದು, ಇಂಪೋರ್ಟ್ ಎಕ್ಸ್ಪೋರ್ಟ್ ಆಗ್ತಾ ಇರುವಂಥದ್ದು ಎಲ್ಲನೂ ಮ್ಯಾಟ್ರ್ ಆಗುತ್ತೆ. ಸೊ ಸತತವಾಗಿ ಚಿನ್ನದ ಬೆಲೆ ಏರಿಕೆ ಆಗ್ತಾ ಇದೆ, ಅದು ವಿಪರೀತವಾಗಿ ಏರಿಕೆ. ಆ್ಯಂಡ್ ಬೆಳ್ಳಿ ಅಂತೂ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ತಗೊಂಡಿದೆ. ಯಾವತ್ತೂ ಈ ಥರ ಹಿಸ್ಟ್ರಿಯಲ್ಲೇ ಆಗಿರಲಿಲ್ಲ. 4,10,000 ರೂಪಾಯಿ ಇವತ್ತು 1 kg ನೀವು ಮಾಡಿಸ್ಬೇಕು ಅಂತಂದ್ರೆ, ಅವಾಗೆಲ್ಲ ಸುಮಾರು 1 ಲಕ್ಷ 1.5 ಲಕ್ಷದೊಳಗಡೆ ಮುಗ್ದೋಗ್ಬಿಡೋದು ಆ ಕಾಲದಲ್ಲಿ. ಇವಾಗ ನೀವು ಮನೇಲಿರುವಂಥ ಬೆಳ್ಳಿನ ಏನಾದರೂ ಮಾರ್ಬಿಟ್ಟು ನಾನು ಇದು ಮಾಡ್ತೀನಿ ಅಂತಂದ್ರೆ ಒಳ್ಳೆ ದುಡ್ಡು ಬರುತ್ತೆ. ಬಟ್ ಏನಾದ್ರು ಮಾಡಿಸ್ಕೋಬೇಕು ಅಂತಂದ್ರೆ ಅಷ್ಟೇ ಕಷ್ಟ ಇದೆ, ಯಾಕಂದ್ರೆ ಬೆಳ್ಳಿ ಅಷ್ಟೊಂದು ಪ್ರೈಸ್ ಏರಿಕೆ ಆಗಿದೆ. ಸೊ ಎಲ್ಲಾನು ಆನ್ ಅಂಡ್ ಆಫ್ ಆಗ್ತಾ ಇದೆ. ನಾನು ಹೇಳೋದು ಬರೀ GST ಮೇಕಿಂಗ್ ವೇಸ್ಟೇಜ್ನ ಬಿಟ್ಟು ಮಾರ್ಕೆಟ್ ವ್ಯಾಲ್ಯೂ ಮಾತ್ರ. ಮಾರ್ಕೆಟ್ ವ್ಯಾಲ್ಯೂನೇ ನಿಮಗೆ ನಾನು ಇಷ್ಟೊಂದು ಹೇಳಬೇಕಾದ್ರೆ ಇನ್ನು ಇದೆಲ್ಲ ಆ್ಯಡ್ ಮಾಡಿಕೊಂಡ್ರೆ ಇನ್ನೆಷ್ಟು ಬೆಲೆ ಏರಿಕೆ ಆಗ್ಬೇಡ, ನೀವೇನೇ ಯೋಚನೆ ಮಾಡಿ. ಬೆಲೆ ಏರಿಕೆ ಮತ್ತಷ್ಟು ಆಗುತ್ತೆ ಮುಂದಕ್ಕೆಲ್ಲಾನು. ತಾಳ್ಮೆಯಿಂದ ಆರಾಮಾಗಿ ಬೇಕಾದರೆ ಇನ್ವೆಸ್ಟ್ ಮಾಡಿ, ಇಲ್ಲ ಅಂತಂದರೆ ಬಿಟ್ಬಿಡಿ ಸೈಲೆಂಟಾಗಿ, ಯಾಕಂದರೆ ಆಗಲ್ಲ. ಇವಾಗ ಮದುವೆ ಸೀಸನ್ ಕೂಡ ಹತ್ರ ಬರ್ತಾ ಇದೆ. ಇನ್ನು ಜನ ಚಿನ್ನದ ಮೇಲೆ ಹೂಡಿಕೆ ಮಾಡೋದಕ್ಕೆ ಶುರು ಮಾಡ್ತಾರೆ, ತಗೊಳ್ಳೋದಕ್ಕೆ ಶುರು ಮಾಡ್ತಾರೆ, ಬೇಕೇ ಬೇಕು. ಬಟ್ ಇಷ್ಟೊಂದು ಆಗ್ತಾ ಇರೋ ಕಾರಣ ನಾಳೆ ದಿನ ಎಲ್ಲರಿಗೂ ತೊಂದರೆ ಇದೆ, ಎಲ್ಲರಿಗೂ ಕಷ್ಟ ಇದೆ. ಸೊ ಹೇಳಿದಲ್ಲ, 1 ತಿಂಗಳು ಸಂಬಳ ಇಟ್ಬಿಡಿ ನಿಮ್ಮ ಒಂದೇ 1 ಗ್ರಾಮ್ ಚಿನ್ನ ತಗೋಬೇಕು ಅಂತಂದ್ರೆ. ಇದು ರಿಯಾಲಿಟಿನ ಎಕ್ಸೆಪ್ಟ್ ಮಾಡಲೇಬೇಕು. ಸೊ ಇದು ಇವತ್ತಿನ ಚಿನ್ನ ಮತ್ತು ಬೆಳ್ಳಿಯ ದರದ ಬಗ್ಗೆ ಇನ್ಫಾರ್ಮೇಶನ್. ಪ್ರತಿದಿನ ಅಪ್ಡೇಟ್ ಮಾಡ್ತಾ ಇರ್ತೀನಿ, ಚಾನೆಲ್ನ ನೋಡ್ತಾ ಇರಿ. ಸಿಗೋಣ ಮತ್ತೊಂದಿಷ್ಟು ವಿಡಿಯೋದೊಂದಿಗೆ.